ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನಿಮ್ಮ ಪಾರ್ಟ್ನರ್ ತಾರೆ ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಒಂದು ವ್ಯವಸ್ಥೆ ಆಗಿರೋದು ಇರುವಾಗಲೇ ಮಾಡಿದ್ರು. ಅವಾಗ ಹೇಳಿದ್ರಲ್ಲ ಏನ್ ಮಾಡ್ತಾರೆ, ಲಡ್ಡು ತಿಂತಿದ್ರ ನೀವು? ನೀವೇ ಚೇರ್ಮನ್ ಮಾಡಿದ್ರು, ಲಡ್ಡು ಕುತ್ಕೊಂಡು ತಿಂತಿದ್ರ? ಅವ್ರು ಹೇಳಿಕೆ ಕೊಟ್ಟಿಲ್ಲ. ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಮುಖ್ಯಮಂತ್ರಿ ಆಗಿ ಆಸ್ತಿ ತೆಗಿಬೇಕು. ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ ಅದು. ನೀವೆಲ್ಲ ವಿಡಿಯೋ ನಾನು ನೋಡ್ತೀರಾ? ವಿಡಿಯೋ ನಾನು ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ. ಒಪ್ಪೋದು ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವಿಲ್ಲ. ನೀವು 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ಒಪ್ಪಾಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆಯಕ್ ಸಾಧ್ಯ ಇಲ್ಲ. ಚುನಾವಣೆ ಜನಗಳ ಮಧ್ಯದಲ್ಲಿ ನಿಮ್ಗೆ ಈಗ ಎಷ್ಟೇ ವರ್ಷ 30 ವರ್ಷ ಅದಾದ್ಮೇಲೆ 30 ವರ್ಷದ ನಿಮ್ದೇ ಸರ್ಕಾರದಲ್ಲಿ ನಿಮ್ದೇ ಸರ್ಕಾರದಲ್ಲಿ ಒಪಿನಿಯನ್ ಕೇಳ್ತಾರೆ. ಏನಂತ ಹೇಳ್ತೀರಾ? ರಿಪೀಟ್ ಮಾಡಬೇಕು. ನಾಟ್ ಅಪ್ಲಿಕೇಬಲ್ ಟು ವರ್ಕ್ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ 2019 ಬಿಜೆಪಿ ಸರ್ಕಾರ ಇತ್ತು ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನಿಮ್ಮ ಪಾರ್ಟ್ನರ್ ತಾರೆ ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಒಂದು ವ್ಯವಸ್ಥೆ ಆಗಿರೋದು ಬಿಜೆಪಿ ಸರ್ಕಾರ ಇರುವಾಗಲೇ ಮಾಡಿದ್ದು. ಅವಾಗ ಹೇಳಿದ್ರಲ್ಲ ಏನ್ ಮಾಡ್ತಾರೆ, ಲಡ್ಡು ತಿಂತಿದ್ರ ನೀವು? ನೀವೇ ಚೇರ್ಮನ್ ಮಾಡಿದ್ರು, ಲಡ್ಡು ಕುತ್ಕೊಂಡು ತಿಂತಿದ್ರ? ಅವ್ರು ಹೇಳಿಕೆ ಕೊಟ್ಟಿಲ್ಲ. ಅಷ್ಟೇ ಲಡ್ಡು ಕುತ್ಕೊಂಡು ಕೂತಿದ್ರ? ಅಲ್ಲಿದ್ರು ಅಷ್ಟೇ. ಇಲ್ಲ, ನೀವೇ ಮಾಡಿ ಚೇರ್ಮನ್ ಅವ್ರನ್ನ. ನಿಮ್ ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು. ಅವ್ರು ಹೇಳಿರೋದು ಇವಾಗ ಇವಾಗಿಲ್ಲ. ತೆಗಿರಿ ದಾಖಲೆ ತೆಗಿರಿ ಅಶೋಕ್ ಅವರೇ. ನೀವು ಮಾಡಿದ ಚೇರ್ಮನ್ ಅವ್ರನ್ನ ನಾವು ಆಯ್ತು ಸ್ವಾಮಿ, ನಿಮ್ದೇ ಸರ್ಕಾರ ನೀವೇ ಚೇರ್ಮನ್ ನಾವು ನೀವು ಕೂತ್ಕೊಳ್ಳುವ. ಯತ್ನಾಳ್ ಸಾರ್ಗೂ ಕರ್ಕೊಡಿ, ವಿಜೇಂದ್ರ ಅವ್ರನ್ನ ಕರ್ಕೊಳ್ಳಿ, ನಾವು ಕೂತ್ಕೊಳ್ಳುವ. ಅದು ದಾಖಲೆ ಕೊಡಿ ಮುಂದೆ ನನಗೆ. ನಾನು ಯಾವತ್ತು ಈಗ ನೀವು ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳ್ರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯೋ ಇಲ್ಲೋದು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಯಾವಾಗ ಆಗಿರೋದು ಈದ್ಗಾ ಮೈದಾನ ಯಾವಾಗ ಆಗಿರೋದು? 200 ವರ್ಷ ಹಿಂದೆ. ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ. 200 ವರ್ಷ ಹಿಂದೆ ಇರೋದು. ಅದಕ್ಕೆ ವಕ್ಫ್ ಬೋರ್ಡ್ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು. ಸುಮ್ ಯಾವ ನೋಟಿಸ್ ಕೊಡಲ್ಲ. ಯಾವ್ದನ್ನ ಆತರ ಕೊಟ್ರೆ ಕೊಡಿ. ನೆನ್ನೆ ನಾನು ಹೇಳಿದ್ದೀನಿ, ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ, ನಾನು ಯಾವ್ದನ್ನ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ. ವಕ್ಫ್ ಬೋರ್ಡ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವಿಲ್ಲ. ನೀವು 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ಒಪ್ಪಾಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆಯಕ್ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾರಿಲ್ಲ. 2021 ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಕೆಎಂಡಿಸಿ ಕಾರ್ಯಕ್ರಮಕ್ಕೆ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಹೇಳ್ತಾರೆ, ನೋಡ್ರಿ ಮುಸಲ್ಮಾನಗಳು ನೀವೆಲ್ಲ ಸೇರಿ ಎನ್ಫೋರ್ಸ್ಮೆಂಟ್ ತೆಗಿಬೇಕು. ಬಸವರಾಜ ಬೊಮ್ಮಾಯಿ ಹೇಳಿರೋದು. ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಮುಖ್ಯಮಂತ್ರಿ ಆಗಿ ಆಸ್ತಿ ತೆಗಿಬೇಕು. ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ ಅದು. ನೀವೆಲ್ಲ ವಿಡಿಯೋ ನೋಡ್ತೀನಿ ನಾನು. ನೋಡ್ತೀರಾ ವಿಡಿಯೋ? ಡಿಸ್ಪ್ಲೇ ಮಾಡಲ್ಲ ನಾನು. ಮುಖ್ಯಮಂತ್ರಿಯಾಗಿ 2021 ಯಾರನ್ನ ಆಕ್ರಮಿಸಿಕೊಂಡಿದ್ದಾರೆ. ಒಂಥರ ಡ್ರಾಮಾ ಕಂಪನಿ. ಚುನಾವಣೆ ಜನಗಳ ಮಧ್ಯದಲ್ಲಿ ಅಧಿಕಾರ
ಸಾಧ್ಯ ಸೊನ್ನೆ ಹಿಂದೂ ಮುಸಲ್ಮಾನ್ ಇದನ್ನ ಮುಸಲ್ಮಾನ್ ಹೋರಾಟ ಬಿಜಾಪುರಲ್ಲೇ ನಾನು ಹೇಳಿದ್ದೇನೆ ಅಧಿಕಾರಿಗಳು ಸಭೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು ಒಗ್ಬೋರ್ಡ್ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೀನಿ ನಾನು ಹೋಗು ಮಾಡು ಆಯ್ತು ಮಂತ್ರಿ ಅವರು ಮಾತಾಡ್ಲಿ ಫಿನಿಶ್ ಮಾಡ್ಲಿ ಗುಲ್ಬರ್ಗಾದಲ್ಲಿ ವಫ್ ಟ್ರಿಬ್ಯುನಲ್ ಜಡ್ಜ್ ಬಂದು ಶ್ರೀನಿವಾಸನ್ ಅಂತ ಇದ್ದಾರೆ ಮೈಸೂರಲ್ಲಿ ಗುರುರಾಜು ಅಂತ ಇದ್ದಾರೆ ಗುರುರಾಜು ಅಂತ ಇದ್ದಾರೆ ಎಲ್ಲಾ ಕಡೆ ಬೇರೆ ಮುಸ್ಲಿಂ ಅವ್ರು ಯಾರು ಇಲ್ಲ ಯಾರು ಜಡ್ಜ್ ಇರ್ಬೇಕಂತ ವಫ್ ಟ್ರಿಬ್ಯುನಲ್ ನಾನು 4 ಜಡ್ಜ್ಗಳು ಇದ್ದಾರೆ 4 ಜಡ್ಜ್ಗಳು ಹಿಂದೂಗಳು ನಾವು ಸರ್ಕಾರ ಆಯ್ಕೆ ಮಾಡಕ್ಕಾಗಲ್ಲ ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ ಎತ್ತಲವ್ರೆ